ಸರ್, ಇದು 18ನೇ ವರ್ಷದ ಸಾಮೂಹಿಕ ವಿವಾಹ ಸಮಾರಂಭ ನಮ್ಮ ಪುಂಜಲಕಟ್ಟೆಯಲ್ಲಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಾ ಇದೆ. ಬಹಳ ಅದ್ಧೂರಿಯಾಗಿ ಈ ಸಾಮೂಹಿಕ ವಿವಾಹ ಅಂತ ಹೇಳಿದರೂ ಕೂಡ ಬಡ ಜನರಿಗೆ ಅಂದರೆ ತುಂಬ ಕಷ್ಟದಲ್ಲಿರುವಂಥ ಕುಟುಂಬಗಳನ್ನು ಆಯ್ಕೆ ಮಾಡಿ ಅಂಥವರನ್ನು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮದುವೆ ಮಾಡಬೇಕಂತ ವಿಜೃಂಭಣೆಯಿಂದ ಮದುವೆ ಮಾಡಬೇಕಂತ ಹೇಳಿ ತುಂಗಪ್ಪಂಗೇರರು 18 ವರ್ಷಗಳಿಂದ ಈ ಮದುವೆ ಸಾಮೂಹಿಕ ವಿವಾಹ ಸಮಾರಂಭವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 500 ಜೋಡಿ ವಿವಾಹ ದಾಂಪತ್ಯ ಜೀವನಕ್ಕೆ ಇಲ್ಲಿ ಕಾಲಿಟ್ಟಿದ್ದಾರೆ. ಕಾಲಿಟ್ಟವರು ಇದೀಗಲೇ ತುಂಬ ಅವರು ಮದುವೆ ಆದವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಮೊದಲನೆಯದಾಗಿ ಅಂದರೆ ತುಂಗಪ್ಪ ಬಂಗೇರವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕಾಗ್ತದೆ. ಅಂದರೆ ನಮ್ಮ ಊರಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ನಾವಂದರೆ ಸಾಮೂಹಿಕ ವಿವಾಹ ಅಂತ ಹೇಳಿದರೆ ಬೇರೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಬೇರೆ ಕಡೆಗಳಲ್ಲಿ ಎಲ್ಲ ಕೇಳ್ತೇವೆ ಹೆಸರೆಲ್ಲ. ಆದರೆ ಈ ನಮ್ಮ ಊರಿನಲ್ಲಿ ಬೇರೆ ಈಗ ಹೊರಗಿನವರು ಕೂಡ ಹೇಳ್ತಾರೆ, ನಿಮ್ಮ ಪುಂಜಲಕಟ್ಟೆಯಲ್ಲಿ ಯಾವಾಗಲೂ ಒಂದು ಗಮ್ಮತ್ತೆ ಅಂತ ಹೇಳ್ತಾರೆ. ಅಂದರೆ ಇದೊಂಥರ ಊರಿಗೆ ಒಂದು ಹಬ್ಬದಾಗೆ ಆಗ್ತಾ ಉಂಟು ಸರ್. ಅಂದರೆ ಈಗ ನಾವು ಒಂದು ಮದುವೆ ನಮ್ಮ ಮನೆಯ ಒಂದು ಮಕ್ಕಳಿಗೆ ಮದುವೆ ಮಾಡೋದಾದರೆ ತುಂಬ ಕಷ್ಟ ಉಂಟು. ಅದು ಎಷ್ಟು ಕಷ್ಟ ಅಂತ ಹೇಳಿ ಅದು ಆ ಮನೆಯವರು ಮಾಡಿದವರಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟಂತೇಳಿ. ಆದರೆ ಇವರು ಒಂದು ತುಂಬ ಈಗ 500 ಜೋಡಿ ಮದುವೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಒಂಥರ ಫ್ರೀ ಮೈಂಡಲ್ಲಿ ಇರ್ತಾರೆ. ಆದರೆ ಒಳ್ಳೆ ದಾನಿಗಳೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಊರಿನವರು ಕೂಡ ನಾವೆಲ್ಲರೂ ಸೇರಿ ಎಲ್ಲ ಸಹಕಾರವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಹಾಗಾಗಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ ಅವರು ನಂಬಿರುವ ದೈವದೇವರ ಸಹಕಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಷ್ಟು ಗೌಜಿ ಗಮ್ಮತ್ತಲ್ಲಿ ಎಲ್ಲ ಈಗ ನೋಡಿದ್ರಿ ನೀವೇ ಬೆಳಿಗ್ಗೆಯಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಈಗ ಭಜನಾ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಈಗ ಸ್ವಸ್ತಿಶ್ರೀ ಪ್ರಶಸ್ತಿ ಪ್ರದಾನಗಳಾಗಿರ್ಬೋದು. ಅಂದರೆ ಈಗ ಎಲ್ಲ ಇದರಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇರ್ತಾರೆ. ಕೃಷಿ ಸಾಧನೆಯಲ್ಲಿ ಆಗಿರ್ಬೋದು, ಈಗ ಬೇರೆ ಬೇರೆ ಕ್ರೀಡಾಪಟುಗಳಾಗಿರ್ಬೋದು, ಇಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ವೇದಿಕೆಯಲ್ಲಿ ಹಮ್ಮಿಕೊಂಡಿರ್ತಾರೆ. ಅದರೊಟ್ಟಿಗೆ ಕ್ರೀಡಾಪಟು ಕೂಡ ಈಗ ವರ್ಷಕ್ಕೊಮ್ಮೆ ಇಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಕೂಡ ಮಾಡ್ತಾರೆ. ಅದು ಕೂಡ ತುಂಬ ವಿಜೃಂಭಣೆ ಆಗ್ತದೆ. ಅಂದರೆ ಇವರು ಬೇರೆ ಕಡೆಯಲ್ಲಿ ನಾವೀಗ ನೋಡೋದಾದರೆ ಬರೇ ಒಂದು ಸಾಮೂಹಿಕ ವಿವಾಹ ಮಾತ್ರ ಮಾಡ್ತಾರೆ. ಆದರೆ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಅವರು ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ಮೊನ್ನೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತುಂಬ ಜನ ಸೇರಿತ್ತು ಇಲ್ಲಿ. ಮತ್ತು ಮದುವೆ ನೆಕ್ಸ್ಟ್ ಅವರ ಸೀಮಂತ ಕಾರ್ಯಕ್ರಮಕ್ಕೂ ಕೂಡ ಅಂದರೆ ಇವರಿಂದ ಆದ ಸಹಕಾರವನ್ನು ಇವರು ಕೊಡ್ತಾ ಇದ್ದಾರೆ ಸರ್. ಆದರೆ ಇದರಲ್ಲಿ ಅವರೊಂದು ರಾಜಕೀಯದಲ್ಲಿದ್ದರೂ ಕೂಡ ಅವರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ. ಹಾಗಾಗಿ ನಮ್ಮ ಕಡೆಯಿಂದ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಸರ್. ನನ್ನ ಹೆಸರು ಅಮೃತ ಎಸ್ ಅಂತೇಳಿ.